टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಚಿತ್ರದುರ್ಗದಲ್ಲಿ ಹೃದಯಾಘಾತಕ್ಕೆ ಸಾವನ್ನಪ್ತಾ ಇರುವವರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಜಿಲ್ಲೆಯಲ್ಲಿ ಜೂನ್ ತಿಂಗಳಲ್ಲಿ ಹೃದಯಾಘಾತಕ್ಕೆ 16 ಮಂದಿ ಬಲಿಯಾಗಿದ್ದಾರೆ. ಚಿತ್ರದುರ್ಗ ನಗರದಲ್ಲೇ ಹೃದಯಾಘಾತದಿಂದ 4 ಸಾವು. ಮೊಳಕಾಲ್ಮೂರಿನಲ್ಲಿ 4, ಹೊಸದುರ್ಗದಲ್ಲಿ 1, ಚಳ್ಳಕೆರೆ ತಾಲೂಕಿನಲ್ಲಿ 2, ಹಿರಿಯೂರಿನಲ್ಲಿ 3, ಹೊಳಲ್ಕೆರೆ ತಾಲೂಕಿನಲ್ಲಿ 2 ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ಕಂಬಾಳಿ ಮಠ್ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರೋದು. ಹೃದಯಾಘಾತಕ್ಕೆ ಮೃತಪಟ್ಟವರ ಪ್ರಾಥಮಿಕ ಮಾಹಿತಿಯನ್ನ ತಗೊಂಡಿದ್ದೀವಿ. ನಾವು ಮೃತರ ಹೆಸರು, ವಯಸ್ಸು, ಕಾರಣ, ಇತರೆ ಮಾಹಿತಿಯನ್ನ ನಾವು ಪಡ್ಕೊಂಡಿದ್ದೀವಿ. ಏನ್ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ನಾವು ಇದರ ಬಗ್ಗೆ ಗಮನ ಹರಿಸಬೇಕು ಅನ್ನೋದಕ್ಕೆ ತೀರ್ಮಾನ ಮಾಡ್ತೀವಿ, ಅದರ ನಿಟ್ಟಿನಲ್ಲಿ ಅಧ್ಯಯನ ನಡೆಯುತ್ತೆ ಅಂತಾನು ಹೇಳಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ಡಾಕ್ಟರ್ ಕಂಬಾಳಿ ಮಠ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಸರಿಗ ಎಲ್ಲೆಡೆ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದು ಸಾಕಷ್ಟು ಆಘಾತವನ್ನು ಮೂಡಿಸಿದೆ, ಆತಂಕವನ್ನು ಮೂಡಿಸಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಹಾರ್ಟ್ ಅಟ್ಯಾಕ್ಗೆ ಒಂದು ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ಕಳೆದ ಎಷ್ಟು ಜನ ಬಲಿಯಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ತಮಗಿದೆ ಸರ್? ಈಗ ಪ್ರಾಥಮಿಕ ನಾವು ಮಾಹಿತಿ ತಗೊಂಡಾಗ ಎಲ್ಲ ಕಡೆಯಿಂದ ಅಂದಾಜು 16 ಜನ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿ ಬಂದಿದೆ. ಇನ್ನು ಹೆಚ್ಚಿನ ನಾವು ವರದಿನ ನಿರೀಕ್ಷಿಸ್ತಾ ಇದ್ದೀವಿ. ಅದರಲ್ಲಿ ವಯಸ್ಸಿನ ಪ್ರಕಾರ, ಲಿಂಗದ ಪ್ರಕಾರ ಎಷ್ಟೆಷ್ಟಿದೆ ಅದನ್ನೆಲ್ಲ ತಗೊಂಡು ಬೇರೆ ಏನಾದರೂ ತೊಂದರೆ ಇತ್ತಾ ಅದನ್ನೆಲ್ಲ ನಾವು ನಿರೀಕ್ಷಿಸ್ತಾ ಇದ್ದೀವಿ. ಇನ್ನು 1-2 ದಿವಸದಲ್ಲಿ ಸಂಪೂರ್ಣ ಚಿತ್ರಣ ನಮಗೆ ಸಿಗೋ ಸಾಧ್ಯತೆ ಇದೆ. ಈಗ 16 ಜನ ಸಾವಿಗೀಡಾಗಿರ್ತಕ್ಕಂಥದ್ದು ಕಳೆದ 2 ತಿಂಗಳಲ್ಲ ಅಥವಾ 1 ತಿಂಗಳಲ್ಲ, ನಿಮಗೆ ಇರತಕ್ಕಂಥ ಪಕ್ಕಾ ಮಾಹಿತಿ ಏನು ಸರ್? 1 ತಿಂಗಳಲ್ಲಿ ಅಂತ ನಮಗೆ ಮಾಹಿತಿ ಇದೆ ಸದ್ಯಕ್ಕೆ. ಯಾವ್ಯಾವ ಕಾರಣಕ್ಕೆ ಆಗಿರ್ತಕ್ಕಂಥದ್ದು ಸರ್? ಏಜ್ ಆಗಿರ್ತಕ್ಕಂಥದ್ದು ಅಥವಾ ಮೊದಲೇ ಅವ್ರಿಗೆ ಹಾರ್ಟಿನ ಸಮಸ್ಯೆ ಇತ್ತು? ಈ ಬಗ್ಗೆ ಖಚಿತವಾದ ಮಾಹಿತಿ ಏನಾದರೂ ತಮಗೆ? ಖಚಿತವಾಗಿ ನಾಳೆ ಸಿಗುತ್ತೆ. ಎಲ್ಲ ಕಡೆಯಿಂದ ನಾವು ಪ್ರತಿಯೊಂದು ಮಾಹಿತಿನೂ ತೊಗೊತಾ ಇದ್ದೀವಿ. ಈಗ ಬಹುಶಃ ಇನ್ನು 24 ಗಂಟೆ ಒಳಗೆ ಪ್ರತಿಯೊಂದು ಮಾಹಿತಿನೂ ನಮಗೆ ಸಿಗುತ್ತೆ, ಲಭ್ಯ ಆಗುತ್ತೆ. ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಂಥ ಒಂದು ಔಷಧೋಪಚಾರ ಆಗಿರ್ಬೋದು ಅಥವಾ ಟ್ರೀಟ್ಮೆಂಟ್ ಆಗಿರ್ಬೋದು ಲಭ್ಯ ಇದೆಯಾ? ತಾಲೂಕು ಮಟ್ಟದಲ್ಲೂ ಲಭ್ಯ ಇದೆಯಾ? ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಸ್ಟೆಮಿ ಸೆಂಟರ್ ಅಂತಿದೆ, ಆನಂತರ ಬಸವೇಶ್ವರ ಹಾಸ್ಪಿಟ್ಲಲ್ಲಿದೆ, ಚಳ್ಳಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿದೆ ಪ್ರಥಮ ಹಂತದಲ್ಲಿ. ಈ ವರ್ಷ ಬೇರೆ ಸಾರ್ವಜನಿಕ ಆಸ್ಪತ್ರೆಗೂ ಅದನ್ನು ಲಭ್ಯವಾಗಂತೆ ಈಗ ಮಾನ್ಯ ಸರ್ಕಾರದಿಂದ ನಡೀತಾ ಇದೆ. ಇಷ್ಟರಲ್ಲೇ ಬಹುಶಃ ಅಲ್ಲೂ ಆಗುತ್ತೆ. ಅದ್ರ ಬಿಟ್ಟು ಸಹ ECG ಮತ್ತು ಅದಕ್ಕೆ ಸಂಬಂಧಪಟ್ಟ ಪ್ರಾಥಮಿಕ ಇದು ಹೃದಯಾಘಾತಕ್ಕೆ ಸಂಬಂಧಪಟ್ಟ ಚಿಕಿತ್ಸೆನ ಅಲ್ಲೇ ಕೊಡ್ತಾ ಇದ್ದಾರೆ. ಫಿಸಿಷಿಯನ್ಸ್ ಇದ್ದಾರೆ ಎಲ್ಲ ಕಡೆನೂ, ಅವರು ಕೊಡ್ತಾ ಇದ್ದಾರೆ ಅದನ್ನು. ಈಗ ಹಾರ್ಟ್ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಸಿಗ್ತಕ್ಕಂಥ ಚಿಕಿತ್ಸೆ ಏನು ಮತ್ತು ಏನೆಲ್ಲ ಪ್ರಿಕಾಷನರಿ ಜನ ತಗೊಳ್ಬೇಕಾಗ್ತದೆ ಅಂಥೇಳಿ ತಾವು ಆರೋಗ್ಯ ಇಲಾಖೆಯಿಂದ ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೀವಿ. ಹಾರ್ಟ್ ಅಟ್ಯಾಕು ಬೇರೆ ಬೇರೆ ಥರ ಲಕ್ಷಣ ಕಾಣಿಸ್ಕೊಳುತ್ತೆ. ಹೊಟ್ಟೆ ಉರಿ ಅಂತ ಕಾಣಿಸ್ಕೋಬೋದು, ಕುತ್ತಿಗೆ ನೋವು ಅಂತ ಕಾಣಿಸ್ಕೋಬೋದು, ಎದೆನೋ ಗೊತ್ತಾಗುತ್ತೆ, ಬೆನ್ನು ಕಾಣಿಸ್ಕೋಬೋದು. ಅಂಥ ಸಂದರ್ಭದಲ್ಲಿ ಪೇಷಂಟನ್ನು ಮೂವ್ ಮಾಡಬಾರ್ದು, ಅಂದರೆ ಅವ್ರನ್ನ ಮಲಗಿಸ್ಬಿಟ್ಟು ಓಡಾಡಿಸ್ದಂಗೆ ಸೀದಾ ಹಾಗೆ ಆಸ್ಪತ್ರೆಗೆ ಕರ್ಕೊಂಬರ್ಬೇಕು. ಕರ್ಕೊಂಬಂದ್ಬಿಟ್ಟು ಅಲ್ಲಿ ಇಮಿಡಿಯೇಟಾಗಿ ಕೆಲವೊಂದು ಪ್ರಥಮ ಚಿಕಿತ್ಸೆ, ಕೆಲವು ಮಾತ್ರೆಗಳು, ಕೆಲವು ಇಂಜೆಕ್ಷನ್ಸು ಅದೆಲ್ಲ ಕೊಟ್ಟು ಆ ಸಾವನ್ನು ತಡೆಗಟ್ಟುವ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ಬೋದು. ಇದಿಷ್ಟು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಕಂಬಾಳಿ ಮಠ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರು, TV9 ಚಿತ್ರದುರ್ಗ.